ಶ್ರೀ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಸಂಘ ಮತ್ತು ಶ್ರೀ ಗುರುನಾಥ ಸ್ವಾಮಿ ಅಭಿವೃದ್ಧಿ ಸೇವಾ ಸಮಿತಿ ಹಾಗೂ ಕುಲಕ್ಷತ್ರಿಯ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇವರ ವತಿಯಿಂದ ನಗರದಲ್ಲಿ ಶರಣವರ ರಾತ್ರಿ ವಾಹಿನಿಯಲ್ಲಿ ಶರನ್ನವರಾತ್ರಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಹಾಗೂ ಕರಗ ಮಹೋತ್ಸವ ಹಾಗೂ ವಿಜಯದಶಮಿ ದಿನ ಬನ್ನಿ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದಿನಾಂಕ 22/9/2025 ಸೋಮವಾರದಿಂದ ದಿನಾಂಕ 2/10/2025 ಗುರುವಾರದವರೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಸಮಿತಿಯ ಅಧ್ಯಕ್ಷರಾದ ಟಿಎಚ್ ಚಂದ್ರಶೇಖರಪ್ಪ, ಉಪಾಧ್ಯಕ್ಷರಾದ ಶ್ರೀ ಬಲರಾಮಪ್ಪ, ಕಾರ್ಯದರ್ಶಿಯಾದ ಅಶ್ವಥ್ ಕುಮಾರ್ ಎನ್ಕೆ, ಸಹಕಾರ ದೃಷ್ಟಿ ಪ್ರಕಾಶ್ ಖಜಾಂಚಿ, ತುಳಸಿರಾಮ್ ಪ್ರಸಾದ್, ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಪಿ, ಇನ್ನು ಸಾಹಸಿ ಶ್ರೀರಾಮು ವಿ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ನಿರ್ದೇಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವೈನಿಕುಲ ಕ್ಷತ್ರಿಯ ತಿಗಳ ಸಮಾಜದಿಂದ ಕರ್ಗ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದು ಮೂರು ತಲೆಮಾರಿಂದ ನಡ್ಕೊಂಬಂದಿರೋಂಥ ಕರ್ಗ ಮಹೋತ್ಸವ ಇದು. ಆದ್ದರಿಂದ ಬೆಂಗಳೂರು ಕರ್ಗ ಹೇಗೆ ನಡೀತದೋ ಹಾಗೆ ಶಿವಮೊಗ್ಗದಲ್ಲೂ ಅದೇ ಥರ ರೀತಿಯೊಳಗೆ ಕರ್ಗ ನಡೀತದೆ. ಮತ್ತು ಇಲ್ಲಿನ ಜನ ನಿವಾಸಿಗಳು ಮತ್ತು ಸಮಾಜ ಬಾಂಧವರು ಇವರೆಲ್ಲರೂ ಸೇರ್ಕೊಂಡು ಕರ್ಗ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಸಹಕಾರ ಕೊಟ್ಟವರಿಗೆ ಧನ್ಯವಾದಗಳು. ಯಾಕಂದರೆ ಇವತ್ತು ನಮ್ಮ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತದೆ. ಯಾಕಂದರೆ ಇದು ಈಗಿಂದಲ್ಲ, ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ಇದು ನಮ್ಮ ತಂದೆ ನಮ್ಮ ಅಜ್ಜ ಅವ್ರ ಕಾಲದಿಂದನೂ ಬಂದಿರೋವಂಥದ್ದು. ಈಗ ನಮ್ಮ ಮೈದನ ಮಗ ಹೊರ್ತಾ ಇದ್ದಾನೆ. ಮುಂಚೆ ನಮ್ಮ ಮಾವ ಹೊರ್ತಿದ್ರು, ಅದಕ್ಕಿಂತ ಮುಂಚೆ ನಮ್ಮ ಮಾವಂದು ಚಿಕ್ಕಪ್ಪ ಹೊರ್ತಿದ್ರು. ಹೀಗೆ ಅವ್ರ ತಲೆಮಾರಿಂದನೇ ಬಂದಿರೋವಂಥದ್ದು. ಇಲ್ಲಿ ನಮ್ಮ ಜಾತಿ ಜನಾಂಗ ಅಂದರೆ ಒಂದು 20 ಮನೆ ಇದೆ. ಆದರೂ ನಮ್ಮ ಕೇರಿ ಜನ ನಮ್ಮ ಜೊತೆಗೆ ಸಪೋರ್ಟಾಗಿ ನಿಲ್ತಾ ಇದ್ದಾರೆ. KG ಜನ ಫ್ರೆಂಡ್ಸು ಹೀಗೆ ಎಲ್ಲರೂ
ಎಲ್ಲರೂ ನಿಂತು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾನೆಲ್ಲ ಸಮಿತಿ ವತಿಯಿಂದ ಮತ್ತು ಇಲ್ಲಿ ಕೇರಿ ಜನಗಳಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದು ಏನು ಬೆಂಗಳೂರಿನಲ್ಲಿ ಕರಗ ನಡೀತದೆ ಅದಕ್ಕಿಂತ ವಿಜೃಂಭ ಅದು ನಿಜವಾಗಿ ಅದು ದೊಡ್ಡ ಕರಗ, ಇದು ಅದಕ್ಕೆ 2ನೇ ಕರಗ ಇದು ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಆದರೆ ಈ ದೇವಸ್ಥಾನಕ್ಕೆ ಆದಾಯ ಏನಿಲ್ಲ, ಇವಾಗ ಈಗೀಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಈ ವರ್ಷದಿಂದ ಒಂದು ಚೂರು ಇಂಪ್ರೂವ್ ಆಗ್ತಾ ಇದೆ. ಹಾಗಾಗಿ ನಮಗೆಲ್ಲ ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ MLA MP ಇವ್ರ ಸಹಕಾರದಿಂದ ಒಂಚೂರು ಮಾಡಬೇಕಂತ ಇದ್ದೀವಿ. ಅವ್ರ ಹತ್ರ ಸಾಹಿತ್ಯ ಪರಿಷತ್ತಿನಿಂದ ಈ ಸರಿ ನಮ್ಗೆ ಸಾಕಷ್ಟು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯದಿಂದ ತುಂಬ ಚೆನ್ನಾಗಿ ನಡ್ಕೊಂಬಂತು. ಯಾರೂ ದುಡ್ಡಿನ ಅಪೇಕ್ಷೆ ಇಲ್ಲದೆ ನಮ್ಗೆ ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಆ ಸಾಹಿತ್ಯ ಸಮಿತಿಯವರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ ಸರ್. ಪಟ್ಟ ಪಟ್ಟ ಪಾಂಡವರ ಗೋವಿಂದ 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 ರಾಮ್ ರಾಮ್ ಗೋವಿಂದ ಆಂಜನೇಯ ವರದ ಗೋವಿಂದ ರಾಮ್ ರಾಮ್ ಕೃಷ್ಣ ಗೋವಿಂದ ಗೋವಿಂದ ಪಂಚ ಪಾಂಡವರ ಗೋವಿಂದ ಗೋವಿಂದ ರಾಮ್ ಕೃಷ್ಣ ಗೋವಿಂದ ಗೋವಿಂದ ಶ್ರೀರಮಣ ಗೋವಿಂದ ಗೋವಿಂದ ಪಂಚ ಪಾಂಡವರ ಗೋವಿಂದ 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 ಗೋವಿಂದ. ಆರ್ಟಿಫೆಕ್ಟ್
ಜನತೆಗೆ ಮೊದಲು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ದ್ರೌಪದಿ ಮಧ್ಯೆ ಧರ್ಮರಾಯ ದೇವಸ್ಥಾನದ ಸಮಿತಿಯವರೆಲ್ಲ ನಾವು ಇದ್ದೀವಿ. ಏನಂತ ಹೇಳಿದ್ರೆ ಇದು ನಮ್ಮ ಪೂರ್ವಜರಿಂದ ಬಂದಿದ್ದು ದೇವಸ್ಥಾನ. ಇದು ಹೇಗೆ ಅಂತ ಹೇಳಿದ್ರೆ ನಮ್ಮ ತಿಗಳ ಜನಾಂಗದವರು ನಡೆಸ್ತಾರೆ. ಈ ತಿಗಳ ಜನಾಂಗ ಅಂತ ಹೇಳಿದ್ರೆ ಬೆಂಗಳೂರು ಕರಗ ಆಗುತ್ತೆ ಅಲ್ಲ, ಅಲ್ಲಿ ಚೈತ್ರ ಪೌರ್ಣಿಮೆಗೆ ಕರಗ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ನಾವೇನ್ ಮಾಡ್ತೀವಿ, ನವರಾತ್ರಿಯಲ್ಲಿ 9 ದಿನನೂ ದೇವ್ರನ್ನ ಪಟ್ಟ ಕೂರಿಸ್ತೀವಿ. ಅಲ್ಲಿ ಬ್ಯಾಂಗ್ಳೂರಲ್ಲಿ ಏನಂತ ಹೇಳಿದ್ರೆ ಚೈತ್ರ ಪೌರ್ಣಿಮೆಯಲ್ಲಿ ಅಲ್ಲೂ 9 ದಿನ ದೇವ್ರ ಪಟ್ಟ ಕೂತ ಮೇಲೆ ಕರಗ ಆಗುತ್ತೆ, ಹಸಿ ಕರಗ ಆಗುತ್ತೆ, ಆಮೇಲೆ ದೊಡ್ಡ ಕರಗ ಆಗುತ್ತೆ. ಇಲ್ಲೂ ಅದೇ ಥರ ಮಾಡ್ತೀವಿ. ಆದರೆ ನಾವೇನು ಮಾಡ್ತೀವಿ ಅಂದರೆ ನವರಾತ್ರಿಯಲ್ಲಿ 9 ದಿನ ದೇವ್ರನ್ನ ಪಟ್ಟ ಕೂರಿಸಿ ಮಾಡ್ತೀವಿ. ಆದರೆ ಅಲ್ಲಿ ನಮ್ಮ ತಿಗಳ ಜನಾಂಗ ಜಾಸ್ತಿ ಇರೋದ್ರಿಂದ ಎಲ್ಲರೂ ಸೇರ್ಕೊಳ್ತಾರೆ. ಇಲ್ಲಿ ನಮ್ಮ ತಿಗಳ ಜನಾಂಗ ಕಡಿಮೆ ಇರೋದ್ರಿಂದ ನಮ್ಮ ಏರಿಯಾದವ್ರು ಎಲ್ಲರೂ ನಮಗೆ ಸಾಥ್ ಕೊಡ್ತಾರೆ. ಇಲ್ಲಿ ಯಾವುದೇ ಜಾತಿದು ಒಂದು ಇದು ಬರಲ್ಲ. ಮೊದಲಿಂದನೂ ಅಷ್ಟೇ ನಮ್ಮ ಏರಿಯಾ ಜನಗಳಿಂದ ಸಾಥ್ ಕೊಟ್ಟಿರೋದಕ್ಕೆ ದೇವಸ್ಥಾನ ಇತ್ತೀಚೆಗೆ ತುಂಬ ಇಂಪ್ರೂವ್ ಆಗ್ತಾ ಇದೆ. ಬಟ್ ಎಲ್ಲರೂ ಸಹಕಾರ ಕೊಡ್ತಾರೆ. ಇಲ್ಲಿ ಕೇರಿ ಜನ ಯಾವುದೇ ಭೇದ ಭಾವ ಇಲ್ಲ. ಇಲ್ಲಿ ಎಲ್ಲರೂ ಬಂದು ಸೇರ್ಕೊಳ್ತಾರೆ. ನಮ್ಮ ಜನಾಂಗದವರು ಅಂತ ಅಲ್ಲ, ಎಲ್ಲ ಜನಾಂಗದವರು ಬಂದು ಸೇರ್ಕೊಳ್ತಾರೆ. ಅವರು ಎಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಇದು ಮಾಡ್ತಾರೆ. ಮತ್ತು ದೇವಸ್ಥಾನ ಇಂಪ್ರೂವ್ಗೆ ಎಲ್ಲ ಜನಾಂಗದವ್ರದ್ದು ಸಹಕಾರ ಇದೆ. ಈ ಸರಿ 9 ದಿನ ಪ್ರೋಗ್ರಾಮ್ ಎಲ್ಲನೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ಏನಂತ ಹೇಳಿದ್ರೆ ದೇವಸ್ಥಾನ ಇನ್ನೂ ಇಂಪ್ರೂವ್ ಆಗಬೇಕು. ಇದು ನಾವೆಲ್ಲ MLA MP ಅವ್ರ ಫ್ರೆಂಡ್ಸ್ಗಳೆಲ್ಲ ಕೇಳಿದ್ದೀವಿ. ಸೊ ಅವರು ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಈ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳಿ ನಾನು ಶಿವಮೊಗ್ಗ ಜನತೆ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನೀವು ಬನ್ನಿ. ಹಾಗೆ ನಾಳೆ ಏನಂತ ಹೇಳಿದ್ರೆ ಬನ್ನಿ ಮುಡಿತೀವಿ ನಾವಿಲ್ಲಿ ಅಂಬು ಕಡತಿ ನಾವು ಬನ್ನಿ ಮುಡಿತೀವಿ. ಅಲ್ಲಿಗೆ ನಮ್ಮದು ನವರಾತ್ರಿ ಮುಕ್ತಾಯ ಆಗುತ್ತೆ. 10 ದಿನಗಳ ನವರಾತ್ರಿ ಮುಕ್ತಾಯ ಆಗುತ್ತೆ. ಸೊ ಬನ್ನಿ ಪ್ರೋಗ್ರಾಮ್ 6 ಗಂಟೆಗಿರುತ್ತೆ. ಯಾರಾದರೂ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಬ್ಯಾಂಗ್ಳೂರಿಗೆ ಹೋಗಿ ಕರಗ ನೋಡೋಕ್ಕೆ ಆಗಿಲ್ದವರು ಇಲ್ಲಿ ಬಂದು ನಾಳೆ 6 ಗಂಟೆಗೆ ಕರಗ ನೋಡ್ಬೋದು ಅಂತ ಹೇಳಿ ಎಲ್ಲ ಶಿವಮೊಗ್ಗ ಜನತೆ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಪಂಚಪಾಂಡವರ ಗೋವಿಂದ ಗೋವಿಂದ ರಮಣ ಗೋವಿಂದ ಜೋರ ಕೂಗು. ಇಟ್ಲಪ್ಪ ಈ ಕಡೆ ಬರ್ಬೇಕು. ಜೋರ ಕೂಗು. ಇಟ್ಲಪ್ಪ ಈ ಕಡೆ ಬರ್ಬೇಕು. ರಮಣ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ಯಾರು